ಹಳ್ಳಿ ಮಕ್ಕಳು ಬದುಕಿಗೆ ಹತ್ರ ಅನ್ನೋ ಮಾತು ಸತ್ಯವೆನ್ನುವಂತೆ ಇಂತಹ ದೃಶ್ಯಗಳು ಪದೇ ಪದೇ ಕಣ್ಣಿಗೆ ಬೀಳ್ತಾನೆ ಇರ್ತವೆ. ಮೊನ್ನೆ ಹೊಸನಗರ ತಾಲೂಕಿನ ಹನಿಯಾ ಶಾಲೆಗೆ ಗಿಡ ನೆಡೋಕ್ 15 ನಿಮಿಷದ ಮುಂಚೆ ಹೋಗಿದ್ ನನಗೆ ಮೊದಲು ಕಣ್ಣಿಗೆ ಬಿದ್ದಿದ್ದು ಸಾತ್ವಿಕ ಮತ್ತು ಕಿಶೋರ್ ಎನ್ನುವ 6ನೇ ತರಗತಿಯ ವಿದ್ಯಾರ್ಥಿಗಳು. ಸಮಯ ಸಂಜೆ 3:45 ಹೊತ್ತಿಗೆ ಈ ಮಕ್ಕಳು ಶಾಲೆ ಹಿಂದೆ ಇದ್ದ ವನದಲ್ಲಿ ಇದ್ರು. ಇಲ್ಲೇನ್ ಮಾಡ್ತಾ ಇದ್ದೀರಾ ಅಂತ ಕೇಳಿದಾಗ ಪೈಪ್ ತುಂಡಾಗಿತ್ತು, ಗಮ್ ಹಾಕಿ ಜೋಡಿಸ್ತಾ ಇದ್ದೀವಿ ಅಂದ್ರು. ಬ್ಲೇಡ್ ತಗೊಂಡು ಕಟ್ ಮಾಡಿ ಗಮ್ ಹಾಕಿ ಜೋಡಿಸೋಕೆ ಒದ್ದಾಡಿದ್ರು. ಆದ್ರೂ ಕೊನೆಗೆ ಪೈಪ್ ಜೋಡಿಸುವಲ್ಲಿ ಯಶಸ್ವಿಯಾದ್ರು. ಏನೋ ಒಂದ್ ಸಾಧಿಸ್ಬಿಟ್ವಿ ಅನ್ನೋ ಖುಷಿ ಅವರ ಮುಖದಲ್ಲಿತ್ತು. ಆ ಹೊತ್ತಲ್ಲಿ ಅವರ ಮುಖದಲ್ಲಿ ಬಂದ ನಗುಗೆ ಬೆಲೆನೆ ಕಟ್ಟೋಕೆ ಸಾಧ್ಯ ಇರಲಿಲ್ಲ. ನೀವೆಲ್ಲಿ ಕಲ್ತ್ರಿ ಈ ಪೈಪ್ ಕೆಲಸ ಅಂತ ಕೇಳಿದಾಗ ಮನೇಲಿ ನೋಡಿ ಕಲ್ತಿದ್ದು, ಸ್ವಲ್ಪ ಶಾಲೆಯಲ್ಲಿ ನೋಡಿ ಕಲ್ತಿದ್ದು ಅಂದ್ರು. ಮನೆಯ ಸಣ್ಣ ಪುಟ್ಟ ಕೆಲಸ ನಾವೇ ಮಾಡೋದು ಅಂದ್ರು ಈ ಮಕ್ಕಳು. ಇದು ನಿಜಾನೇ. ನಾವು ಸರ್ಕಾರಿ ಶಾಲೆಯಲ್ಲಿ ಓದ್ತಿರುವಾಗ ಗುಡ್ಸೋದು, ವರ್ಸೋದು, ಶಾಲೆ ಸ್ವಚ್ಛ ಮಾಡಿದ್ದು, ಶೌಚಾಲಯ ಸ್ವಚ್ಛ ಮಾಡಿದ್ದು, ಗಿಡ ನೆಟ್ಟಿದ್ದು, ಧ್ವಜದ ಕಂಬ ಸ್ವಚ್ಛ ಮಾಡಿದ್ದು, ಕೋಲ್ ಮುರ್ಕೊಂಡು ಬಂದಿದ್ದು, ಬೇಗ ಹೋಗಿ ಬೀಗ ತೆಗ್ದಿದ್ದು, ಪಾತ್ರೆ ತೊಳೆದಿದ್ದು ಇವೆಲ್ಲ ನೆನಪಿಗೆ ಬಂದ್ಬಿಡ್ತು. ಅಂದೆಲ್ಲ ಸರ್ಕಾರಿ ಶಾಲೆಯಲ್ಲಿ ಕಷ್ಟ ಸುಖ ಅರಿವಾಗ್ತಿತ್ತು. ಶಾಲೆಯಲ್ಲಿ ಈ ಎಲ್ಲ ಕೆಲಸ ಕಲ್ತಿದ್ರಿಂದ ಮನೆಗೆ ಹೋಗಿ ಕೆಲಸ ಮಾಡ್ತಿದ್ವಿ ಅನ್ನೋದು ಸುಳ್ಳಲ್ಲ. ಆದ್ರೆ ಈಗ ಬಿಡಿ, ಕಾಲ ಬದಲಾಗಿದೆ. ಕಾಲಕ್ಕೆ ತಕ್ಕಂತೆ ಬದುಕೋದು ಅನಿವಾರ್ಯವಾಗಿದೆ. ಈ ಎಲ್ಲಾ ಕೆಲಸ ಮಕ್ಕಳ ಹತ್ರ ಮಾಡಿಸಿದ್ರೆ ದೊಡ್ಡ ಸುದ್ದಿಯೇ ಆಗ್ಬಿಡುತ್ತೆ, ಟಿವಿಲೆಲ್ಲ ಬಂದ್ಬಿಡುತ್ತೆ. ಒಟ್ನಲ್ಲಿ ಸರ್ಕಾರಿ ಶಾಲೆ ಕಷ್ಟ ಸುಖ ಎಲ್ಲವನ್ನ ಕಲ್ಸಿಕೊಟ್ಟಿದೆ. ಬದುಕೋದು ಹೇಗಂತನೂ ಕೂಡ ಕಲ್ಸ್ಕೊಟ್ಟಿದೆ.